ನೀನು ಕಟಿಂಗ್ ವಿಡಿಯೋ ಹಾಕಿ ನೋಡ್ರಿ. ಇವತ್ತು ಅದ್ರದ್ದು ಪೂರ್ತಿ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಕರೆಕ್ಟಾಗಿ ಹೋಗ್ತಿ ಯಾಕೆ ಇದು ಈ ಥರ ಕಟ್ ಮಾಡ್ಕೊಂಡಿದ್ದ ಅನ್ನೋದಕ್ಕಾಗಿ ಇದೇ ರೀಸನ್. ಬ್ಲೌಸ್ ಪೂರ್ತಿ ಈ ಥರ ನೀಟಾಗಿ ಹಾಕೊಂಡು ಪಿನ್ ಹಾಕೊಂಡು ಜರಿ ಬಾರ್ದು ಅಂತೇಳಿ ಕರೆಕ್ಟಾಗಿ ಇಲ್ಲಿ ಕೊಡ್ರಿ. ಇದರಿಂದ ಸ್ಟಿಚ್ ಮಾಡ್ತೀನಿ ನೋಡ್ರಿ. ಮಿಕ್ಸ್ ಮಾಡ್ಲಾರ್ದಂಗೆ ನೋಡಿ ಫ್ರೆಂಡ್, ಇದು ಕಟಿಂಗ್ ವಿಡಿಯೋ ಪೂರ್ತಿ ನೀವೆಲ್ಲರೇ ಮಧ್ಯದಲ್ಲಿ ಎದ್ದೋದ್ರೆ ಅರ್ಧ ನೋಡಿ ಅರ್ಧ ವಿಡಿಯೋ ಬಿಟ್ಟರೆ ಮಧ್ಯದಲ್ಲಿ ಅದು ನಿಮ್ಗೆ ಅರ್ಥ ಆಗ. ಇಲ್ಲಿ ನೋಡ್ರಿ ಪೂರ್ತಿ ಫ್ರಂಟ ಬ್ಯಾಕ ಪೂರ್ತಿ ನೀಟಾಗಿ ಲೈನಿಂಗ್ ಎರಡು ಅಟ್ಯಾಚ್ ಮಾಡ್ಕೊಂಡಿನಿ. ಇಲ್ಲೆಲ್ಲ ಒಂಚೂರು ಲೈನಿಂಗ್ ಕಾಣಿಸಲಾಗ್ಯದ. ಈಗ ನೋಡಿ ಪೂರ್ತಿ ಎಲ್ಲಿ ಸ್ಟಿಚ್ ಅನ್ನೋದೇ ಕಾಣಿಸಲಾಗ್ಯದ. ಇಲ್ಲಿ ಬ್ಯಾಕ್ ಎರಡು ಟಕ್ಸ್ ಇಟ್ಕೊಂಡಿನಿ. ನಾ ಫ್ರಂಟ್ ರೆಡಿ ಮಾಡ್ಕೋಬೇಕೀಗ. ಫ್ರಂಟ್ ಬ್ಯಾಕ ಪೂರ್ತಿ ಎಲ್ಲಿ ಏನೂ ಕಾಣಿಸಲಾಗ್ಯದ. ಈಗ ನೋಡಿ ಪೂರ್ತಿ ಎಲ್ಲಿ ಹೊಲಿಗೆನೇ ಇಲ್ಲ. ಇದನ್ನ ಹೆಂಗೆ ಜಾಯಿಂಟ್ ಮಾಡ್ಕೋಬೇಕಂತ ಹೇಳ್ಕೊಡ್ತೀನಿ. ಇಲ್ಲಿ ಕ್ರಾಸ್ ಬೆಲ್ಟ್ ಹಚ್ಕೊಳಕ್ಕಿಂತ ಮುಂದೆ ಇಲ್ಲಿ ನನಗೆ ಗೊತ್ತಾಗ್ಲಿ ಅಂತ ಇಲ್ಲಿ ಟಕ್ಸ್ ಹಾಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್, ಇದು ಬ್ಯಾಕ್ ಪಾರ್ಟ್. ಇಲ್ಲಿಂದ ಇಲ್ಲಿಗೆ ಮಧ್ಯದಲ್ಲಿ ಕರೆಕ್ಟಾಗಿ ಮಧ್ಯದಲ್ಲಿರೋ ಶೋಲ್ಡ್ರ್ ಈ ಥರ ಜಾಯಿಂಟ್ ಮಾಡಿಕೊಂಡು ಇಲ್ಲಿ ನೀಟಾಗಿ ಒಂದೇ ಸಿಂಗಲ್ ಟಕ್ಸ್. ಇದು ಸಿಂಗಲ್ ಹಾಕೊಂಡು ಟಕ್ಸಿದೆ. ಸಿಂಗಲ್ ಟಕ್ಸ್ ಒಂದೇ ಹಾಕೊಂಡ್ಬಿಡೋದು. ಇದೊಂಚೂರು ಲೆಂತಿಗೆ ಜಾಸ್ತಿ ಆದರೆ ಒಂಚೂರು ಇಲ್ಲಿ ಇಟ್ಕೋಬೇಕು. 4 ಟಕ್ಸ್ ಇಲ್ಲ, ಇದು ಸಿಂಗಲ್ ಟಕ್ಸ್ದೇ ಹಾಕ್ಕೊಡ್ತೀವಿ. 2 ಟಕ್ಸ್ 3 ಟಕ್ಸ್ ಈ ಥರ 4 ಟಕ್ಸ್ ಈ ಥರ ಎಲ್ಲ ಬ್ಲೌಸ್ ಬರ್ತಾವ. ಅದ್ರಾಗ ಇದು 2 ಟಕ್ಸ್ ಬ್ಲೌಸ್. ಇದು ನಮಗೆ ಮೈಯರ್ ಫಿಟ್ಟಿಂಗ್ ಚೆಂದ ಹೆಂಗೆ ನೀಟಾಗಿ ಕುಂದಿರ್ತೋ ಅದ್ರ ಮೇಲೆ ಹಾಕಿದ್ವಿ. ಈ ಸೈಡ್ ಈ ಥರ ಹಾಕೊಳ್ಳಿ, ಈ ಸೈಡ್ ಅದೇ ಥರ ಸೇಮ್ ಈ ಥರ ಎರಡೂ ಶೋಲ್ಡರ್ ಕರೆಕ್ಟಾಗಿ ನೀಟಾಗಿ ಮಡಚ್ಕೊಂಡು ಟಕ್ಸ್ ಹಾಕೋಬೇಕು. ದಾರ ಕಟ್ಟಾಯ್ತು ಫ್ರೆಂಡ್. ಟಕ್ಸ್ ಹಾಕಿದಾಗ ಈ ಥರ ಈಗ ಸಿಂಗಲ್ ಟಕ್ಸ್ ಹಾಕಿದ್ರೆ ಈ ಥರ ಕೂಡುತ್ತೆ ಬ್ಲೌಸ್. ನೀಟಾಗಿ ಶೇಪ್ ಬರುತ್ತೆ. ಈ ಥರ ಮಾಡೋದು. ಇದಕ್ಕೆ ಕ್ರಾಸ್ ಬೆಲ್ಟ್ ಯಾವ ಥರ ಜಾಯಿಂಟ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಈ ಥರ 2 ಕ್ರಾಸ್ ಬೆಲ್ಟ್ ನಾನು ಕಟ್ ಮಾಡ್ಕೊಂಡಿಲ್ಲ. 2 ಕ್ರಾಸ್ ಬೆಲ್ಟ್ ಸ್ಟ್ರೇಟಾಗಿ ಹಿಂಗೆ ಹೊಲಿಗೆ ಹಾಕೋಬೇಕು. ಅದು ಕೂಡ ನೀಟಾಗಿ ಕೆಳಗಿರೋ ಮೇಲಿರೋ ಬಟ್ಟೆ ಕರೆಕ್ಟಾಗಿರಬೇಕು. ಹೆಚ್ಚು ಕಮ್ಮಿ ಆಗಬೇಕು. ಈ ಥರ ಹೊಲಿಗೆ ಹಾಕೊಂಡ್ಮೇಲೆ ಈ ಥರ ಸೈಡಿಗೆ ಫೋಲ್ಡ್ ಮಾಡಬೇಕಿದೆ. ಈ ಥರ ಅದು ಹೆಂಗೆ ಬ್ಯಾಕ್ ಸೈಡಿಂದ ಹೆಂಗೆ ಮಾಡ್ಕೊಂಡು ಇದು ಕೂಡ ಅದೇ ಥರ ಮಾಡ್ಕೋಬೇಕು. ಯಾಕಂದರೆ ಹೊಲಿಗೆ ಎಲ್ಲೂ ನಾವು ಈ ಬ್ಲೌಸಿಗೆ ಆಚೆ ತೋರಿಸ್ಕೋಬಾರ್ದಲ್ಲ, ಎಲ್ಲಿ ಕಾಣಿಸ್ಬಾರ್ದಲ್ಲ. ಅದಕ್ಕೋಸ್ಕರ ಇದು ಪೂರ್ತಿ ಗೊತ್ತಾದ್ಮೇಲೆ ಹಾಕತ್ತೀನಿ. ನಾನು 2 ಕ್ರಾಸ್ ಬೆಲ್ಟು ಒಮ್ಮೆ ಜಾಯಿನ್ ಮಾಡ್ಕೊಳಕತ್ತೀನಿ. ಇದರಿಂದನೂ ಟೈಮ್ ಸೇವ್ ಆಗುತ್ತೆ. ಕಟಿಂಗ್ ಮಾಡ್ಕೊಳ್ಳೋದು ಕಮ್ಮಿ ಆಗುತ್ತೆ. ಈಗ ಇವೆರಡು ಜಾಯಿಂಟ್ ಆದ್ಮೇಲೆ ಈಗ ಕಟ್ ಮಾಡ್ಕೋಬೇಕು ನೋಡಿ. ಇದ್ರದ್ದು ಎರಡು ಆದ್ಮೇಲೆ ಈಗ ಮಧ್ಯದಲ್ಲಿ ಈಗ ಕಟ್ ಮಾಡ್ಕೋಬೇಕು. ಈ ಥರ ಈಗ ಡಿವೈಡ್ ಮಾಡಬೇಕು. ಇದು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತಗೊಂಡ್ಬಿಡ್ಬೇಕು. ಯಾಕಂದರೆ ಇಷ್ಟು ಬೇಕಾಗಿರಲ್ಲ. ಇದನ್ನ ಯಾವ ಥರ ಜಾಯಿನ್ ಮಾಡ್ಕೋಬೇಕನ್ನೋ ತೋರಿಸ್ತೀನಿ ನಿಮಗೆ. ಇದು ಏನಾಯ್ತಲ್ಲ, ಇದನ್ನ ಈ ಥರ ಇಲ್ಲಿ ಹಿಡ್ಕೊಂಡು ಈ ಥರ ಇದಾಯ್ತಲ್ಲ, ಇಲ್ಲಿ ಈ ಥರ ಆಯ್ತಲ್ಲ, ಇದಕ್ಕೆ ಈ ಥರ ಈ ಬಟ್ಟೆ ಹಿಡಿದು ಈ ಥರ ಫೋಲ್ಡ್ ಮಾಡಿಕೊಂಡು ಒಳಗಡೆಯಿಂದ ಇದನ್ನು ಈ ಥರ ಜಾಯಿಂಟ್ ಮಾಡ್ಕೋಬೇಕು. 2 ಬಟ್ಟೆ ಸಮಾನವಾಗಿ ಜಾಯಿಂಟ್ ಮಾಡಿಕೊಂಡು ಈ ಥರ ಹಿಡ್ಕೋಬೇಕು. ಈ ಥರ ಇಲ್ಲಿ ಮಷಿನ್ ಮೇಲೆ ಇಟ್ಟು ಹೊಲಿಗೆ ಹಾಕೋಬೇಕು. ಇದನ್ನು ನಿಮಗೆ ವಿಡಿಯೋ ಅರ್ಥ ಆಗಲಿ ಅನ್ನೋದಕ್ಕಾಗಿ ಸ್ಲೋ ಆಗಿ ತೋರ್ಸಕತ್ತೀನಿ. ಇಲ್ಲ ಅಂದರೆ ಸ್ಪೀಡ್ ಆಗ್ತಿತ್ತು. ಯಾಕಂದರೆ ನಾನು ಸ್ಪೀಡ್ ಹೊಲ್ಕೊಂತ ಹೋದ್ರೆ ನಿಮಗೆ ಅರ್ಥ ಆಗಲ್ಲ. ಈ ಥರ ಬಟ್ಟೆ ಬರ್ತೈತೆ ನೀಟಾಗಿ. ಯಾವ ಬಟ್ಟೆನೂ ಒಳಗಡೆ ಬರದೇ ಇರೋ ಥರ ನೀಟಾಗಿ ಚೆನ್ನಾಗಿ ಹೇಳ್ತೀನಿ ನಾನು ನಿಮಗೆ.
ಜಾಯಿನ್ ಮಾಡ್ಕೊಂಡ್ಮೇಲೆ ಬಟ್ಟೆ ಬಟ್ಟೆ ಕೂಡ ಇದೇ ಥರ ಫೋಲ್ಡ್ ಮಾಡಬೇಕು. ಯಾಕಂದರೆ ಈ ಬ್ಲೌಸಲ್ಲಿ ನಾವು ಮೇಲ್ಗಡೆ ಹೊಲಿಗೆ ಕಾಣಿಸ್ತಾ ಇರೋ ಥರ ಸ್ಟಿಚ್ ಮಾಡೋಕತ್ತೀವಿ. ಮೇಲ್ ಹೊಲಿಗೆ ಕಾಣಿಸ್ತಾ ಇದ್ದರೆ ಹೊಲ್ಕೊಬೋದಿತ್ತು. ಇದಕ್ಕೆ ಹೊಲಿಗೆನೇ ಕಾಣಿಸ್ಬಾರ್ದು ಅಂತ ಸ್ಟಿಚ್ ಮಾಡೋದ್ರಲ್ಲಿ ಎಲ್ಲ ಬ್ಲೌಸ್ಗೆ ಎಲ್ಲ ಥರ ಒಳಗೆ ಹೊಲಿಗೆ ಹಾಕ್ಬೇಕಾಗ್ತದೆ. ಒಳಗೆ ಲೈನಿಂಗ್ ಸೈಡೇ ಬಟ್ಟೆ ಹೊಲಿಗೆ ಹಾಕಬೇಕು. ಇಷ್ಟು ತೋಳು ಜಾಯಿನ್ ಮಾಡ್ಕೊಡೋದು ದೊಡ್ಡ ವಿಷಯ ಅಲ್ಲಿ ಬಿಡ್ರಿ, ನೀಟಾಗಿ ಬೇಗ ಆಗುತ್ತೆ ಎಲ್ಲ ಪಾಟಿಗೆ. ಇದಕ್ಕೂ ಎಲ್ಲಿ ಏನೂ ಬರೋಲ್ಲ. ಏನಿಲ್ಲ, ಸುತ್ತ ಇಲ್ಲಿ ಹಿಂಗೆ ಸೈಡ್ ಈ ಸೈಡ್ ಹಾಕೊಂಡು ಹೊಲಿಗೆ ಹಾಕೊಂಡ್ರೆ ಮುಗಿತು ನೋಡಿ. ಎಷ್ಟೇ ತೋಳಿಂದು ಎಕ್ಸ್ಟ್ರಾ ಬಂದು ಬಟ್ಟೆ ಕಟ್ ಮಾಡ್ಕೊಂಡ್ರೆ ಆಯ್ತು. ಈ ಥರ ಇದು ಜಾಯಿಂಟ್ ಮಾಡ್ಕೊಂಡು ನೋಡ್ರಿ, ಜಾಯಿಂಟ್ ಮಾಡ್ಕೊಂಡಿದ್ದು ಹಿಂಗೆ ಎರಡು ಫೋಲ್ಡ್ ಮಾಡಿ ನೀಟಾಗಿ ಎರಡು ಈ ಥರ ತಗೊಂಡು ಮಧ್ಯದಲ್ಲಿ ಒಂದು ಟಕ್ಸ್ ಹಾಕಿಟ್ಕೊಂಡ್ಬಿಡಲ್ಲಿ. ಈಗ ಇದು ಬ್ಲೌಸು ಇದು ಆಯ್ತು. ಇದು ಒಂದು ತೋಳು ರೆಡಿ ಮಾಡ್ಕೊಂಡೆ ಜಾಯಿಂಟ್ ಮಾಡೋದು ತೋರಿಸ್ತೀನಿ ಅಂತ. ಈ ಕಷಿ ಹೆಂಗೆ ಮಾಡ್ಕೊತೀನಿ, ಇಷ್ಟು ಬಟ್ಟೆ ಕಟ್ ಮಾಡ್ಕೋಬೇಕು. ಇದಕ್ಕೆ ಕಷಿ ಹೆಂಗೆ ಮಾಡ್ಕೋಬೇಕು ನಾನು ಹೇಳ್ತೀನಿ. ನೀಟಾಗಿ ಇಷ್ಟೇ ಬಟ್ಟೆ ಒಳಗೆ ಬರೋ ಥರ ಪೂರ್ತಿ ಸಣ್ಣ ಭೀ ಮಾಡ್ಲಿಕ್ಕೆ ಬರ್ತೀವಿ. ಇದ್ರಾಗ ಗೊರ್ಬರ್ ಆಯ್ತು ಯಾಕೆ ಲೈನ್ ಹೊಲಿಯಾಗ ತೋರಿಸಿ. ಸೌನ್ ಬಟ್ಟೆ ಎರಡು ಒಂದೇ ಸೌನ್ ಹಿಡೀರಿ. ಹಿಡೋದಕ್ಕೆ ಹೆಂಗೆ ಮಾಡ್ರಿ ಫೋಲ್ಡ. ಇದನ್ನು ಸ್ವಲ್ಪ ತೋರಿಸಿನ ಇದು ಫ್ರೆಂಡ್ಸ್. ದಾರ ಚೇಂಜ್ ಮಾಡ್ತೇನೆ. ದಾರ ಖಾಲಿ ಆಯಿತು. ಈಗ ದಾರ ಈ ಥರ ಹಾಕೋಬೇಕು ನೋಡ್ರಿ. ಡಬಲ್ ಪಟ್ಟ ಮಷಿನಿಗಾದ್ರೆ ಈ ಥರ ಬರ್ತಾವೆ ಹಾಕ್ಲಿಕ್ಕೆ ದಾರ ಬಿ ಈ ಥರ ಸೇರಿಸ್ಕೊಂಡು ಈ ಹೋಲಲ್ಲಿ ಹಾಕ್ಕೊಂಡು ಕರೆಕ್ಟಾಗಿ ಅವ್ರು ತೋರಿಸಿರ್ತಾರೆ ಅದೇ ಥರ ನೀಟಾಗಿ ಹಾಕೊಂಡ್ರೆ ದಾರ ಕಟ್ಟಾಗಲ್ಲ. ಡೋರಿ ಮಾಡೋದು ತೋರಿಸ್ತೀನಿ. ಇದು ಬ್ಯಾಕ ಬಟ್ಟೆ ಎಲ್ಲರೂ ಡೋರಿ ತೋರಿಸ್ತೀನಿ. ಇದು ಬಟ್ಟೆ ಯಾವ ಥರ ತಗೋಬೇಕಂತೇಳಿ ಡೋರಿ. ಇದು ಸೂಜಿ ಆನ್ಲೈನ್ ಸಿಗುತ್ತೆ ಫ್ರೆಂಡ್ಸ್. ಇದು 150ಗೆ 150 ಏನೋ 120 ಏನೋ ಕೊಟ್ಟಿರೋದಕ್ಕೆ ಈ ಥರ ಹಾಕಿ ಬೇಗ ಆಗುತ್ತೆ ನೋಡಿರಿ ಡೋರಿ. ನಾನು ಮೊದಲು ಸೂಜಿಯಿಂದ ಹಾಕ್ತಿದ್ದೆ. ಈ ಥರ ಇದನ್ನು ಕೆಳಗೆ ಮಾಡಿಕೊಂಡು ಚೂರು ಬಟ್ಟೆ ಬಿಟ್ಟು ಮತ್ತೆ ಆ ಡೋರಿ ಬರುತ್ತೆ ಬಟ್ಟೆ ಈ ಥರ. ಎರಡು ನಿಮಿಷದಲ್ಲೇ ಡೋರಿ ರೆಡಿ ಆಗುತ್ತೆ. ಇದಕ್ಕೆ ತುಂಬ ಟೈಮ್ ತೊಗೊಳಲ್ಲ ಡೋರಿ ಆಗೋದು. ಮೊದಲಾದರೆ ಸೂಜಿಯಿಂದ ದಾರ ಹಾಕಿ ಎಳ್ಕೊಳ್ಳೋಕೆ ಟೈಮ್ ತೊಗೋತಿತ್ತು. ಹೀಗೆ ಅಷ್ಟು ಟೈಮ್ ತೊಗೊಳಲ್ಲ. ಈ ಥರ ಎಳ್ಕೊಬೇಕು ನೋಡ್ರಿ. ಇದು ಈಗ ಬಂದ ತಕ್ಷಣ ಇದನ್ನು ತೆಗೆದು ಬಿಡೋದು. ಬೇಗ ಏನು ಒಂದು ನಿಮಿಷನೂ ಆಗಲ್ಲ, ಅಷ್ಟು ಬೇಗ ಡೋರಿ ರೆಡಿ ಆಗುತ್ತೆ. ಈ ಥರ ಕೊನೆಗೆ ಹಿಡ್ಕೊಂಡು ಹಿಂಗೆ ಜೊಕ್ಕೋದು. ಮತ್ತು ಪೂರ್ತಿ ಜೊಕ್ಕೊಂಡ್ರೆ ಬರೋದು, ಸ್ವಲ್ಪನೇ ಹಿಂಗೆ ಜೊಕ್ಕೋಬೇಕು. ಅದು ನೀಟಾಗಿ ಡೋರಿ ಬರ್ತದೆ. ನಿಮಗೆ ಅರ್ಥ ಆಗಿಲ್ಲ ಅಂದ್ರೆ ಹೇಳ್ರಿ, ನೆಕ್ಸ್ಟ್ ವಿಡಿಯೋದಾಗ ಸಪ್ರೇಟಾಗಿ ಡೋರಿನೇ ಒಂದು ಹೆಂಗೆ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ನಿಮಗೆ ಜಾಸ್ತಿ ನೀಟಾಗಿ ಹೆಂಗೆ ಮಾಡ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ ಸ್ವಲ್ಪ ಜಾಸ್ತಿ ಬಟ್ಟೆ ಜೋಗಿದ್ರು ಕೂಡ ಇಲ್ಲಿ
ಸಿಕ್ಕಾಕೊಂಡ್ಬಿಡುತ್ತೆ, ಅದು ಬರೋದಿಲ್ಲ. ಈ ಥರ ಚೂರು ಚೂರೇ ಹಾಕಿ ಈ ಥರ ಸ್ಪ್ರೆಡ್ ಮಾಡಬೇಕು. ಇದು ಮೊದಲೇ ಇದು ಕಾಟನ್ ಬಟ್ಟೆ ಸ್ಪ್ರೆಡ್ ಆಗಲ್ಲ, ಇದಂತೂ ಎಲ್ಲ ನಿಧಾನಕ್ಕೆ ತಗೊಳ್ಬೇಕು. ನೋಡಿರಿ ಈ ಥರ ಬಂತು ನೋಡಿರಿ. ಇದು ಡೋರಿ ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೋಬೋದು. ನಾನು ಇಟ್ಟು ಉದ್ದ ಎಷ್ಟಾಗುತ್ತೆ ಅಂತ ಅಷ್ಟು ಲೆಂತ್ ಮಾಡ್ಕೊಂಡಿನಿ, ನಮಗೆ ಬೇಕಾದಷ್ಟು. ಎರಡು ಡೋರಿ, ಒಂದು ಡೋರಿ ಮೊದಲೇ ರೆಡಿ ಮಾಡ್ಕೊಂಡಿದ್ದ, ಇದೊಂದು ನಿಮಗೆ ಮಾಡಿ ತೋರಿಸ್ಬೇಕಂತೇಳಿ ಎರಡು ಡೋರಿ. ಈಗ ಸ್ಲೀವ್ಸ್ ಹೆಂಗೆ ಹಚ್ಚೋದಂತ ತೋರಿಸ್ತೀನಿ ನಿಮಗೆ. ನಾನು ಆವಾಗಲೇ ಹೇಳ್ದಲ್ಲ ಫ್ರೆಂಡ್ಸ್, ನಾನು ಫ್ರಂಟ್ ಎಕ್ಸ್ಟ್ರಾ ತೊಗೊಂಡಿಲ್ಲ, ಈಗ ತೊಗೋತೀನಿ ಅಂತೇಳಿ. ಈಗ ಈ ಥರ ಕಟ್ ಮಾಡಿಕೊಂಡು ಈಗ ಶೇಪ್ ತೊಗೋತೀನಿ. ನಾನು ಮಾರ್ಕ್ ಮಾಡಿ ಇಟ್ಕೊಂಡಿರ್ತೀನಿ, ಈಗ ಶೇಪ್ ತೊಗೋತೀನಿ. ಫ್ರಂಟ್ ಶೇಪು ಬ್ಯಾಕ್ ಶೇಪ್ ಹೊಲಿಬೇಕಾದ್ರಲ್ಲಿ ಕಟ್ ಮಾಡಿ ತಗೊಂಡ್ಬಿಡ್ತೀನಿ. ಈ ಥರ ಟಕ್ಸ್ ಹಾಕಿ ನೋಡಿರಿ, ಇದು ಮಧ್ಯದಲ್ಲಿ ಇಡಬೇಕು. ಈ ಥರ ಇಟ್ಟು ಇಲ್ಲಿ ಹೊಂದಿ ಹಾಕೋಬೇಕು ನೀಟಾಗಿ. ಬಟ್ಟೆನ ಕೆಳಗಡೆ ಬಟ್ಟೆನ ಒಂಚೂರು ಸ್ಪ್ರೆಡ್ ಮಾಡಬಾರ್ದು, ಒಂಚೂರು ಹಿಂಗೆ ಸರಿಸ್ಬಾರ್ದು. ಇಲ್ಲಿ ಬಟ್ಟೆನ ನೀಟಾಗಿ ಬರಬೇಕು. ಕೆಳಗಡೆ ಬಟ್ಟೆ ಜಗ್ಗಿದ್ರೆ ಹಾಳಾಗ್ಬಿಡ್ತೈತಿ. ನೀಟಾಗಿ ಬಂದು ಕುತ್ಕೋಬೇಕು. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಂಡು ಒಮ್ಮೆನೇ ಜಾಯಿಂಟ್ ಮಾಡ್ಕೋಬೋದು. ಬಟ್ಟೆ ಕಮ್ಮಿ ಬೀಳಾಗಿತ್ತು ಶಾರ್ಟೇಜ್, ಯಾಕಂದರೆ ಆಲ್ಮೋಸ್ಟ್ ಮೊದಲೇ ಬಟ್ಟೆ ಕಮ್ಮಿ ಇರ್ತಿದ್ವು. ಮತ್ತು ಎರಡು ಒಂದೇ ಲೈನಿಂದ ಜಾಯಿಂಟ್ ಹಾಕ್ಕೊಂಡ್ರೆ ಪೂರ್ತಿ ಕಮ್ಮಿ ಬೀಳ್ತಂತೆ. ನಿಮಗೆ ಹಿಂಗೆ ತೋರಿಸ್ಬಿಡ್ತೀನಿ. ಇದೇನು ಹಾಕ್ಕೊಂಡಿರಲ್ಲ, ಪೂರ್ತಿ ಇದೇ ಥರ ಹಾಕೋ. ಇಲ್ಲ ಒಂದು ಹೊಲಿಗೆ ಮೇಲೆ ಮತ್ತು ಇಲ್ಲ ಒಂದು ನೆಕ್ಸ್ಟ್ ಹೋಗ್ತೀನಿ. ನೋಡಿರಿ ನೀಟಾಗಿ ತೊಳ್ಕೊಂಡ್ಬರ್ತದೆ. ಈ ಥರ ತೊಡುತ್ತೆ. ಇದನ್ನು ವೇರ್ ಮಾಡ್ದಾಗ ತೋರಿಸ್ತೀನಿ ಅಂದಿರಲ್ಲ ನಿಮಗೆ. ಈ ಥರ ನೀಟಾಗಿ ನೋಡಿ, ಎಲ್ಲಿ ಏನೂ ರಿಕರ್ಸ್ಲೇ ಏನಿಲ್ಲ. ಫಿನಿಶಿಂಗ್ ಜಾಯಿಂಟ್ ಮಾಡೋಕ್ಕೆ ತೋರಿಸ್ತೀನಿ ಅಂತ ನಿಮಗೆ. ಅದೊಂದು ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊತೀವಿ. ಜಾಯಿಂಟ್ ಮಾಡ್ಕೊಂಡು ಇದು ಪೂರ್ತಿ ಹೆಂಗೆ ಜಾಯಿಂಟ್ ಮಾಡ್ಕೋಬೇಕಂತ ಹೇಳ್ತೀನಿ. ನೋಡಿರಿ ಇದಕ್ಕೆ ಈ ಥರ ಕಷಿ ಮಾಡ್ಕೊಂಡಿವಿ. ಇದಕ್ಕೆ ಡೋರಿ ಹೆಂಗೆ ಕೆಳಗೆ ಡಿಸೈನ್ ಹೆಂಗೆ ಮಾಡ್ಕೋಬೇಕು, ಈ ಥರ ಫೋಲ್ಡ್ ಮಾಡ್ಕೊರಿದು. ಈ ಥರ ಇದು ವಿ ಶೇಪ್ ಫೋಲ್ಡ್ ಮಾಡಿ ಇದನ್ನು ಈ ಥರ ಜಾಯಿಂಟ್ ಮಾಡಿಕೊಂಡು ಇದೇ ಹಿಂಗೆ ಜಾಯಿಂಟ್ ಮಾಡ್ಕೊರಿ. ಇದು ಈ ಥರ ಜಾಯಿಂಟ್ ಮಾಡ್ಕೊಂಡು ಇದು ಮಧ್ಯದಲ್ಲಿ ಇಡಬೇಕು. ಈ ಥರ ಇಟ್ಟು ಹಿಂಗೆ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಕೊನೆ ಸ್ವಲ್ಪ ರಫ್ ಹೊಡಿಯಿಲ್ಲ, ಆಮೇಲೆ ಇಟ್ಕೊಂಡ್ಬರ್ತೀವಿ. ಹಿಂಗೆ ರಫ್ ಹೊಡೆಯೋದು ನೋಡ್ರಿ. ಇದೇನು ಎಕ್ಸ್ಟ್ರಾ ಪಾರ್ಟ್ ಏನದ ಇದು ಕಟ್ ಮಾಡಿ ತೆಗೆದ್ಬಿಡ್ರಿ. ನೋಡಿರಿ ಈ ಥರ ಡಿಸೈನ್ ಬರ್ತದೆ ಫ್ಲವರಿಗೆ. ಈ ಥರ ಕಷಿ ಮಾಡಿ ಈ ಥರ ಡಿಸೈನ್ ಮಾಡಿರಿ. ಬಟ್ಟೆದಂತೆ ಚಂದ ಅನಿಸ್ತದೆ. ಸ್ಟ್ರೇಟಾಗಿ ಎರಡು ಜಾಯಿನ್ ಮಾಡ್ಕೊಂಡು ಬಟ್ಟೆ ಜಾಯಿನ್ ಹಾಕೊಂಡು ಸ್ಟ್ರೇಟ್ ಹೊಲಿಗೆ ಹಾಕೋದು. ಸ್ಟ್ರೇಟ್ ಹೊಲಿಗೆ ಹಾಕೊಂಡು ಜಾಯಿನ್ ಮಾಡ್ಕೊಂಡು ಈಗ ಎರಡು ಬಟ್ಟೆ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟ್ರೇಟ್ ಹೊಲಿಗೆ ಹಾಕೊಳ್ಳಿ. ಫಿನಿಶಿಂಗ್ ಎಲ್ಲ ಮೆಜರ್ಮೆಂಟ್ ನೋಡಿಕೊಂಡು ಈ ಥರ ಹೊಲಿಗೆ ಹಾಕೊಂಡಿದ್ದೀನಿ. ನೀವು ಈ ಥರ ಹೊಲಿಗೆ ಹಾಕೋಬೇಡ್ರಿ. ಆಯಿತು, ಇದಿಷ್ಟಾದ್ಮೇಲೆ ನೀವು ವೇರ್ ಮಾಡಿ ತೋರಿಸ್ತೀನಿ ಬ್ಲೌಸ್ ಹಾಕಬೇಕು ಅಂತೇಳಿ. ನಾನು ಹೊಲಿಗೆ ಹಾಕ್ತೀನಿ. ಇಷ್ಟು 4 ಹೊಲಿಗೆ 4 ಹೊಲಿಗೆ ಹಾಕೊಂಡ್ಬಿಡ್ತೀನಿ ಸ್ಟ್ರೇಟ್ ರೀ. ನಮ್ಮಲ್ಲೇನು ಓರ್ಲಾಕ್ ಮಷಿನ್ ಇಲ್ಲ, ಓರ್ಲಾಕ್ ಹೊಲಿಗೆ ಹಾಕಲ್ಲ. ಇದೆಲ್ಲ ಕಟ್ ಮಾಡ್ಕೊಂಡು ತೆಗಿತೀನಿ. ಇಲ್ಲಿ ಸೈಡಿಂಗೆಲ್ಲ ಸ್ಟ್ರೇಟ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ಟೆ ಉಳಿದೇ ಇಲ್ಲ ನೋಡ್ರಿ, ಕರೆಕ್ಟ್ ತೊಗೊಂಡಿನಿ. ಎಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳಿದಿಲ್ಲ, ಸ್ಟ್ರೇಟಾಗಿ ಕುತ್ಕೊಂಡಿರ್ತೀವಿ. ಎಲ್ಲಿ ಏನೂ ಪ್ರಾಬ್ಲಮ್ಮೇ ಇಲ್ಲ. ಬ್ಲೌಸ್ ಪೂರ್ತಿ ನೀಟಾಗಿ ಬಂದ ನೋಡ್ರಿ. ಈ ಥರ 4 ಹೊಲಿಗೆ ಹಾಕೊಂಡ್ರೆ ಮುಗಿತಾವ್ರು. ಸಣ್ಣ ಅದಾರ, ಅದಕ್ಕೆ 4 ಹೊಲಿಗೆ ದಪ್ಪ ಇದ್ರೆ ಸ್ವಲ್ಪ ಇನ್ನೂ ಬಟ್ಟೆ ಜಾಸ್ತಿ ಬಿಡ್ತೀನಿ. ಇನ್ನೊಂದು 2 ಹೊಲಿಗೆ ಎಕ್ಸ್ಟ್ರಾ ಹಾಕ್ಕೊಡ್ತೀನಿ.
ಇದನ್ನು ವೇರ್ ಮಾಡಿ ತೋರಿಸ್ತೀನಿ ರೀ ಫ್ರೆಂಡ. ವೇರ್ ಮಾಡಿ ತೋರಿಸ್ದಾಗ ನೀವೇ ನೋಡಿರಿ ಫ್ರೆಂಡ್. ಈ ಸೀರೆ ವೇರ್ ಮಾಡ್ಕೊಂಡು ನೋಡ್ರಿ, ಇದು ಹೀಗೆ ನಿಮ್ಮ ಎದುರುಗಡೆನೇ ಸ್ಟಿಚ್ ಮಾಡಿರೋ ಬ್ಲೌಸ್. ಇಲ್ಲಿ ನೋಡ್ರಿ, ಅಲ್ಲಿ ಇಲ್ಲಿಗೆ ರಿಂಕಲ್ಸ್ ಇಲ್ಲ, ಫುಲ್ ಟ್ಯಾಕ್ಸ್ ನೀಟಾಗಿ ಬಂದೈತಿ, ಎಲ್ಲಿ ರಿಂಕಲ್ಸ್ ಇಲ್ಲ. ಈಗ ಬ್ಯಾಕ್ ನೋಡ್ರಿ ನಾವು ಹೆಂಗೆ ನೀಟಾಗಿ ಕುತ್ಕೊಳ್ಳೋದು. ನಿಮಗೆ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ, ಯಾವ ಥರ ಬ್ಲೌಸ್ ಕುತ್ಕೊಳ್ತೀನಿ. ಇದು ಡೋರಿಗೆ ಕಟ್ಟಿಲ್ಲ ಅಂದರೆ ಇದು ಲೂಸಾಗಿ ಕಟ್ಕೊಂಡಿರೋದು. ಓಪನ್ ಮಾಡಿದ್ರೆ ನನಗೆ ಈ ಶೋಲ್ಡ್ರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ಈ ಶೋಲ್ಡ್ರ್ ಡ್ರಾಪೇ ಆಗಲ್ಲ. ಬ್ಲೌಸ್ ಪೂರ್ತಿ ನೀಟಾಗಿ ಕುತ್ಕೊಂಡೈತೆ, ಎಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಪೂರ್ತಿ ನೀಟಾಗೈತೆ ಬ್ಲೌಸ್. ವೇರಿಯೇಷನ್ಗೆ ಇಲ್ಲಿ ನೋಡಿರಿ, ಇಲ್ಲಿ ಯಾವ ಥರನ ರಿಂಕಲ್ಸ್ ಬರ್ತಾವ, ಇಲ್ಲಿ ಏನಿಲ್ಲ, ರಿಂಕಲ್ಸ್ ಇಲ್ಲ, ಏನಿಲ್ಲ, ಫುಲ್ ನೀಟಾಗಿ ಬಂದೈತಿ ಇಲ್ಲಿ ಬ್ಲೌಸ. ನೀಟಾಗಿ ಹಿಂಗೆ ರೌಂಡ್ ಕುತ್ಕೋಬೇಕಿದೆ ಬ್ಲೌಸ. ನಿಮಗೆ ವೇರ್ ಮಾಡೇ ತೋರ್ಸಕತ್ತೀನಿ ನಾನು, ವೇರ್ ಮಾಡಿನೇ ತೋರ್ಸಕತ್ತೀನಿ ನಿಮಗೆ. ನೀಟಾಗಿ ನೋಡ್ಕೊಡ್ರಿ, ಬ್ಯಾಕ ರೌಂಡ ಫುಲ್ ನೀಟಾಗಿ ಬಂದು ನೋಡ್ರಿ. ನೋಡ್ರಿ, ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಫ್ರೆಂಡ, ಸಪೋರ್ಟ್ ಮಾಡಿರಿ. ನೋಡಿರಿ ವಿಡಿಯೋಸ ಬ್ಲೌಸ್ ಡಿಸೈನ್ ಕಟ್ ಮಾಡೀನಿ, ಹಿಂಗೆ ಕುಂತ ನಾರ್ಮಲ ನೋಡಿರಿ. ಪೂರ್ತಿ ಕಟ್ಟಿಂಗ ಮತ್ತು ಸ್ಟಿಚ್ ಮಾಡಿ ವೇರ್ ಮಾಡಿ ಹಾಕೊಂಡು ತೋರಿಸಿ ನಿಮ್ಗೆ. ಈಗರೇ ಗೊತ್ತಾಗ್ಲತ್ತಿರ್ಬೇಕು ನಿಮ್ಗೆ ನಾ ಹೆಂಗೆ ಸ್ಟಿಚ್ ಮಾಡಿ ಹೊಲಿತೀನಿ ಅನ್ನೋದು. ಏನೂ ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನಂಗೆ ತೋಳ್ನಾಗ ಫಿಟ್ ಬ್ಯಾಡ್ ಅಂತ ಜರ ಲೂಸ್ ಇಟ್ಕೊಂಡೀನಿ, ಆದ್ರೆ ನನಗೇನಿಲ್ಲ. ಸ್ವಲ್ಪ ಜಾಸ್ತಿ ದಿನ ಅದಲ್ಲ, ಜರ ಲೂಸ್ ಬೇಕಂತ ನಾನು ಜರ ಲೂಸೇ ಇಟ್ಕೊಂಡೀನಿ. ಈಗ ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಂತೂ ಭಾಳ ರಿಂಕಲ್ಸ್ ಬರ್ತಾವೆ ಒಬ್ಬೊಬ್ಬರಿಗೆ, ಇಲ್ಲೇನು ರಿಂಕಲ್ಸ್ ಇಲ್ಲ, ಏನೂ ಇಲ್ಲ.